ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ 2020 ಪೇಪರ್ 1 ಪತ್ರಿಕೆ 26ರಿಂದ 50ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ 1ರಿಂದ 25ರವರೆಗಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ಇಲ್ಲಿ 26ನೇ ಕ್ವಶನ್ ಬಂದ್ಬಿಟ್ಟು, ಕೆಳಗೆ ಕೊಟ್ಟಿರುವ ಪಟ್ಟಿಯಲ್ಲಿನ ಸಂಶೋಧನೆಯ ಹೆಜ್ಜೆಗಳಲ್ಲಿ ಯಾವ ಅನುಕ್ರಮ ತರ್ಕಬದ್ಧವಾಗಿದೆ. ಅದೇ ರೀತಿ ಮತ್ತೆ ಫ್ರೆಂಡ್ಸ್, ಪೇಪರ್ 1 ಪತ್ರಿಕೆ ಹೆಚ್ಚಿನ ಜನ, ಕೆಲವು ಜನ ಇಂಗ್ಲೀಷ್, ಕೆಲವು ಜನ ಕನ್ನಡದಲ್ಲಿ ಪ್ರಿಪ್ರೇಷನನ್ನು ಮಾಡೋದ್ರಿಂದ ಎರಡು ಲ್ಯಾಂಗ್ವೇಜ್ನಲ್ಲಿ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. 26ನೇ ಕ್ವಶನ್ ಬಂದ್ಬಿಟ್ಟು, ವಿಚ್ ಸೀಕ್ವೆನ್ಸ್ ಆಫ್ ರಿಸರ್ಚ್ ಸ್ಟೆಪ್ಸ್ ಈಸ್ ಲಾಜಿಕಲ್ ಇನ್ ದ ಲಿಸ್ಟ್ ಗಿವನ್ ಬಿಲೋ. Yes, there are 4 options are given here. Here the right option is option B is the right answer. Because first problem formulation, then hypothesis formulation, then development of research design, then after research design the next step is collection of data, then after collection of the data we will go through the data analysis, then at the end we will arrive to the generalization and conclusion. So option B is the correct answer. ಎಸ್, ಇಲ್ಲಿ ಆಪ್ಷನ್ ಬಿ ಏನಾಗಿದೆ, ಒಂದು ಸರಿಯಾದ ಅನುಕ್ರಮವಾಗಿದೆ. ಸಮಸ್ಯೆಯ ಸೂತ್ರೀಕರಣ, ಕಲ್ಪನೆಯ ಸೂತ್ರೀಕರಣ, ಸಂಶೋಧನಾ ವಿನ್ಯಾಸಗಳ ಅಭಿವೃದ್ಧಿ, ದತ್ತಾಂಶ ಸಂಗ್ರಹ, ದತ್ತಾಂಶ ವಿಶ್ಲೇಷಣೆ, ಸಾಧಾರಣೀಕರಣಕ್ಕೆ ಆಗಮಿಸುವುದು ಮತ್ತು ಮುಕ್ತಾಯ. ಇದು ಒಂದು ಸರಿಯಾದ ಒಂದು ಅನುಕ್ರಮ ಆಗಿದೆ. ಮೊದಲು ಸಮಸ್ಯೆಯನ್ನು ಫೈಂಡ್ ಔಟ್ ಮಾಡ್ತೀವಿ, ಆನಂತರ ಹೈಪೋಥಿಸಿಸನ್ನು ಫಾರ್ಮುಲೇಟ್ ಮಾಡ್ತೀವಿ, ಅದರ ನಂತರ ಸಂಶೋಧನಾ ವಿನ್ಯಾಸಗಳನ್ನ ಅಭಿವೃದ್ಧಿ ಮಾಡ್ತೀವಿ, ನಂತರ ದತ್ತಾಂಶಗಳ ಸಂಗ್ರಹ ಆದ ನಂತರ ದತ್ತಾಂಶಗಳ ವಿಶ್ಲೇಷಣೆ, ಮತ್ತು ಕೊನೆಗೆ ಸಾಧಾರೀಕರಣಕ್ಕೆ ಆಗಮಿಸುವುದು ಮತ್ತು ಮುಕ್ತಾಯ. ಸೊ ಈ ಒಂದು ಅನುಕ್ರಮ ಏನಿದೆ ಸರಿಯಾಗಿದೆ. ಎಸ್, ಹಿಯರ್ ಯು ಕ್ಯಾನ್ ಸಿ ಸ್ಟೆಪ್ಸ್ ಆಫ್ ರಿಸರ್ಚ್. ಇಲ್ಲಿ ನೀವು ರಿಸರ್ಚ್ನ ಸ್ಟೆಪ್ಸ್ಗಳನ್ನು ಕೂಡ ನೋಡ್ಬೋದು. ದ ಫಸ್ಟ್ ಸ್ಟೆಪ್ ಈಸ್ ಡಿಫೈನ್ ಅ ರಿಸರ್ಚ್ ಪ್ರಾಬ್ಲಮ್, ದೆನ್ ರಿವ್ಯೂ ಆಫ್ ಲಿಟ್ರೇಚರ್, formulate hypothesis, preparing the research design, data collection, data analysis, then at the end interpretation and report writing. These are some major steps in the research process. Yes, then question number 27, what is netnography? Netnography andre enu? Option A digital investigation, option B market research, netizens, ಆಪ್ಷನ್ ಸಿ ಸೋಷಿಯಲ್ ಮೀಡಿಯಾ ರಿಸರ್ಚ್, ಆಪ್ಷನ್ ಡಿ ಆನ್ಲೈನ್ ಎಥ್ನೋಗ್ರಫಿ ರಿಸರ್ಚ್. ನೆಟ್ನೋಗ್ರಫಿ ಅಂತಂದರೆ ಡಿಜಿಟಲ್ ಅನ್ವೇಷಣೆ, ನೆಟಿಜನ್ ಮಾರ್ಕೆಟ್ ಸಂಶೋಧನೆ, ಸಾಮಾಜಿಕ ಮಾಧ್ಯಮ ಸಂಶೋಧನೆ, ಆನ್ಲೈನ್ ಜನಾಂಗಶಾಸ್ತ್ರದ ಸಂಶೋಧನೆ. ಎಸ್, ನೆಟ್ನೋಗ್ರಫಿ ಮೀನ್ಸ್ ಇಟ್ ಈಸ್ ಆನ್ ಆನ್ಲೈನ್ ರಿಸರ್ಚ್ ಮೆಥಡ್. ಪ್ಲೀಸ್ ರಿಮೆಂಬರ್ ಇಟ್. ನೆಟ್ನೋಗ್ರಫಿ ಮೀನ್ಸ್ ಆನ್ಲೈನ್ ರಿಸರ್ಚ್ ಮೆಥಡ್. And here in ethnography it is a specific set of research practices related to data collection, analysis, research ethics and also representation rooted in participant observation. So ethnography it is related to the online research method. So here the right answer will be option D. Online ethnography research is the correct answer. ಸೊ ಹೀಗಾಗಿ ನೆಟ್ನೋಗ್ರಫಿ ಅಂದರೆ ಆನ್ಲೈನ್ ಜನಾಂಗಶಾಸ್ತ್ರದ ಸಂಶೋಧನೆ ಏನಾಗಿದೆ ಇಲ್ಲಿ ಸರಿಯಾದ ಉತ್ತರವಾಗಿದೆ. Yes, then question number 28, which one of these books is authored by Fred N. Kerlinger? ಎಸ್, ಇವುಗಳಲ್ಲಿ ಫ್ರೆಡ್ ಎನ್ ಕರ್ಲಿಂಗರ್ ಅವರು ಬರೆದ ಪುಸ್ತಕ ಯಾವುದು? ಆಪ್ಷನ್ ಎ ಫೌಂಡೇಶನ್ಸ್ ಆಫ್ ಬಿಹೇವಿಯರಲ್ ರಿಸರ್ಚ್, ಆಪ್ಷನ್ ಬಿ ಮೆಥಡ್ಸ್ ಇನ್ ಸೋಷಿಯಲ್ ರಿಸರ್ಚ್, ಆಪ್ಷನ್ ಸಿ ಸೈಂಟಿಫಿಕ್ ಸೋಷಿಯಲ್ ಸರ್ವೇಸ್ ಆ್ಯಂಡ್ ರಿಸರ್ಚ್, ಆಪ್ಷನ್ ಡಿ ಸೋಷಿಯೋಲಾಜಿಕಲ್ ರಿಸರ್ಚ್ ಮೆಥಡ್. Yes, here the correct answer is option A, Foundations of Behavioral Research. This book is written by F. N. Kerlinger. ಇಲ್ಲಿ F. N. Kerlinger ಅವರು ಬರೆದಿರುವ ಪುಸ್ತಕ ಯಾವುದು ಅಂತಂದರೆ Foundations of Behavioral Research. Yes, this book Foundation of Behavioral Research is written by F. N. Kerlinger. Yes, then question number 29, a null hypothesis is option A, hypothesis of no difference, option B, hypothesis that assigns value of 0 to the variable, option C, hypothesis of zero significance, option D, hypothesis which can neither be proved nor disproved. ಶೂನ್ಯ ಕಲ್ಪನೆ ಅಂತಂದರೆ ವ್ಯತ್ಯಾಸವಿಲ್ಲದಿರುವ ಕಲ್ಪನೆ, ಶೂನ್ಯದ ಮೌಲ್ಯವನ್ನು ವ್ಯತ್ಯಾಸ ಸಾಧ್ಯಕ್ಕೆ ವಿನ್ಯಾಸಗೊಳಿಸುವ ಕಲ್ಪನೆ, ಶೂನ್ಯ ಮಹತ್ವದ ಕಲ್ಪನೆ, ಸಾಬೀತುಪಡಿಸದ ಅಥವಾ ನಿರಾಕರಿಸದ ಕಲ್ಪನೆ. Yes, here the right answer is option A, hypothesis of no difference. If there is no difference between the actual population and sample parameter, then it is known as the null hypothesis. ವ್ಯತ್ಯಾಸವಿಲ್ಲದಿರುವ ಕಲ್ಪನೆಯನ್ನು ನಾವು ಏನಂತ ಕರಿತೀವಿ? ಶೂನ್ಯ ಕಲ್ಪನೆ. Yes, here you can go through the definition. The hypothesis that there is no significant difference
between the population and any sampling. So it is known as the null hypothesis. If there is no difference between sampling and population, then it is termed as null hypothesis. ಎರಡು ವೇರಿಯೇಬಲ್ಗಳ ನಡುವೆ ಪಾಪ್ಯುಲೇಷನ್ ಮತ್ತು ಸ್ಯಾಂಪ್ಲಿಂಗ್ ನಡುವೆ ಯಾವುದೇ ಸಂಬಂಧ ಇಲ್ಲವಾದರೆ ಅದಕ್ಕೆ ನಾವು ಶೂನ್ಯ ಸಿದ್ಧಾಂತ ಅಂತ ಕರಿತೀವಿ. Question number 30. When a research problem is related to heterogeneous population. Yes, please remember this question we have discussed in our previous video lecture and also in our mock test. When a research problem is related to heterogeneous population, which of the following is the most suitable sampling method? Option A, cluster sampling. Option B, stratified sampling. Option C, convenient sampling. Option D, simple random sampling. ಈ ಒಂದು ಪ್ರಶ್ನೆ ನಮ್ಮ ಕಳೆದ ವಿಡಿಯೋಗಳಲ್ಲಿ ಕೂಡ ರಿಪೀಟ್ ಆಗಿದೆ. ಅದೇ ರೀತಿ ನಮ್ಮ 40 ಮಾಕ್ ಟೆಸ್ಟ್ಗಳಲ್ಲಿ ಕೂಡ ಎಷ್ಟೋ ಬಾರಿ ರಿಪೀಟ್ ಆಗಿದೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಸೊ ಸಂಶೋಧನಾ ಸಮಸ್ಯೆಯೊಂದು ವೈವಿಧ್ಯಮಯ ಜನಸಂಖ್ಯೆಗೆ ಸಂಬಂಧಿಸಿದ್ದಾಗ ಎಸ್ ಈ ಕೆಳಗಿನ ಮಾದರಿ ವಿಧಾನಗಳಲ್ಲಿ ಯಾವುದು ಅತ್ಯುತ್ತಮ ಸೂಕ್ತವಾಗಿದೆ? ಆಪ್ಷನ್ ಎ ಸಮುದಾಯ ಮಾದರಿ, ಶ್ರೇಣೀಕೃತ ಮಾದರಿ, ಅನುಕೂಲಕರ ಮಾದರಿ, ಸರಳ ಯಾದೃಚ್ಛಿಕ ಮಾದರಿ. ಎಸ್, ಐ ಹೋಪ್ ಯು ನೋ ದ ಆನ್ಸರ್. ಇಫ್ ದ ರಿಸರ್ಚ್ ಪ್ರಾಬ್ಲಮ್ is related to heterogeneous group, then it is termed, then we will use stratified sampling method. ಯಾವಾಗ ಜನಸಂಖ್ಯೆ ವೈವಿಧ್ಯಮಯವಾಗಿರ್ತದೆ ನಾವೇನು ಮಾಡ್ತೀವಿ, ಶ್ರೇಣೀಕೃತ ಮಾದರಿಯನ್ನು ಬಳಕೆ ಮಾಡ್ತೀವಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದೆನ್ ವಾಟ್ ಡು ಮೀನ್ ಬೈ ಸ್ಟ್ರಟಿಫೈಡ್ ಸ್ಯಾಂಪ್ಲಿಂಗ್? ಸ್ಟ್ರಟಿಫೈಡ್ ಸ್ಯಾಂಪ್ಲಿಂಗ್ ಮೀನ್ಸ್ ಇಟ್ ಈಸ್ ಅ ಮೆಥಡ್ ಆಫ್ ಸ್ಯಾಂಪ್ಲಿಂಗ್ ಫ್ರಮ್ ಪಾಪ್ಯುಲೇಷನ್ ವಿಚ್ ಕ್ಯಾನ್ ಬಿ ಪಾರ್ಟಿಷನ್ಡ್ or it can be divided into subpopulation. Yes, here the research is going to divide the whole population into subgroup and randomly some people will be selected from the each group. ಇಲ್ಲಿ ಏನು ಮಾಡ್ತಾರೆ, ಇಡೀ ಪಾಪ್ಯುಲೇಷನನ್ನು ಡಿಫ್ರೆಂಟ್ ಗ್ರೂಪ್ಗಳನ್ನಾಗಿ ಡಿವೈಡ್ ಮಾಡ್ತಾರೆ. ಅದೇ ರೀತಿ ರ್ಯಾಂಡಮ್ ಆಗಿ ಪ್ರತಿಯೊಂದು ಗ್ರೂಪಿನಿಂದ ಸ್ಯಾಂಪ್ಲಿಂಗನ್ನು ಪಡೆದುಕೊಳ್ತಾರೆ. ಎಸ್, ಕ್ವಶನ್ ನಂಬರ್ 31. An unsolicited email message sent to many recipients at once. It is worm, virus, threat, spam. ಅಪೇಕ್ಷಿಸದ ಇಮೇಲ್ ಸಂದೇಶವನ್ನು ಒಂದೇ ಬಾರಿಗೆ ಹಲವು ಸ್ವೀಕೃತಿದಾರರಿಗೆ ಕಳುಹಿಸಿದರೆ ಅದೊಂದು ವರ್ಮ್, ವೈರಸ್, ಥ್ರೆಟ್, ಸ್ಪ್ಯಾಮ್. ಎಸ್, ಇಟ್ ಈಸ್ ನೋನ್ ಆಸ್ ದಿ ಸ್ಪ್ಯಾಮ್. ಎಸ್, ವೆರಿ ಈಸಿ ಕ್ವಶನ್. ಈ ಸಲ ಬಂದಿರೋ ಒಂದು ಪ್ರಶ್ನೆ ಪತ್ರಿಕೆ ತುಂಬಾ ಸರಳವಾಗಿತ್ತು. ಒಂದು 25ರಿಂದ 30 ಪ್ರಶ್ನೆ ತೆಗೆಯೋದು ಅಷ್ಟೊಂದು ಕಠಿಣವಾಗಿರಲಿಲ್ಲ. ಸೊ ಹಿಯರ್ ಅನ್ಸೊಲಿಸಿಟೆಡ್ ಇಮೇಲ್ ಮೆಸೇಜ್ ಸೆಂಟ್ ಟು ಮೆನಿ ರಿಸಿಪಿಯೆಂಟ್ಸ್ ಈಸ್ ನೋನ್ ಆಸ್ ದಿ ಸ್ಪ್ಯಾಮ್. Yes, email spam, it is also known as the junk email. Yes, it is bulk messages sent through the email to many recipients. ಒಂದೇ ಬಾರಿಗೆ ಹಲವಾರು ಜನರಿಗೆ ಇಲ್ಲಿ ಈ ಜಂಕ್ ಮೆಸೇಜ್ಗಳನ್ನು ಕಳಿಸಲಾಗಿರ್ತದೆ. ಇದಕ್ಕೆ ನಾವು ಸ್ಪ್ಯಾಮ್ ಅಂತ ಕರಿತೀವಿ. ಎಸ್, ದ ಕ್ವಶನ್ ನಂಬರ್ 32. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸಿಗ್ನಲ್ ಆ್ಯಂಡ್ ಟೆಲಿಗ್ರಾಮ್? ಆಪ್ಷನ್ ಎ, ಸಿಗ್ನಲ್ is fully open source. Option B, telegram is fully open source. Option C, signal collects data along with phone number. Option D, telegram data not linked to the phone number. Yes, this you know already. Telegram is linked to the phone number only. Signal collect data along with phone number. No, in signal data will not be collected along with the phone number. And telegram is fully open source. No, telegram is not fully open source. So option A is the right answer here. Signal is fully open source. This is the difference between telegram and signal. Yes, signal is fully open source but telegram is not fully open source. ಸಂಕೇತ ಮತ್ತು ತಂತಿಗಳ ನಡುವಿನ ವ್ಯತ್ಯಾಸವೇನು? ಸಂಕೇತವು ಸಂಪೂರ್ಣವಾಗಿ ಮುಕ್ತ ವಿಷಯವಾಗಿದೆ, ಆದರೆ ತಂತಿಯು ಸಂಪೂರ್ಣವಾಗಿ ಮುಕ್ತ ವಿಷಯ ಆಗಿಲ್ಲ. ಸೊ ಆಪ್ಷನ್ ಏನಾಗಿದೆ ಇಲ್ಲಿ ಸರಿ ಉತ್ತರವಾಗಿದೆ. ಎಸ್, ಸಿಗ್ನಲ್ ಇಟ್ ಈಸ್ ಕಂಪ್ಲೀಟ್ಲಿ ಓಪನ್ ಸೋರ್ಸ್. both the code for the signal clients and the code for the signal server. A signal, it is open source for signal clients and also for the signal server. ಸಿಗ್ನಲ್ ಎಂಬುದು ಈ ಸಿಗ್ನಲ್ ಕ್ಲೈಂಟ್ಸ್ಗೆ ಮತ್ತು ಸರ್ವರ್ಗೆ ಓಪನ್ ಸೋರ್ಸ್ ಆಗಿರ್ತದೆ. ಬಟ್ ದ ಟೆಲಿಗ್ರಾಮ್ ಆ್ಯಪ್ ಈಸ್ ಓಪನ್ ಸೋರ್ಸ್. ಎಸ್, ದ ಟೆಲಿಗ್ರಾಮ್ app is open source, but the telegram server is not a open source. Yes, the question number 33. Which is the largest TV experiment of India? Yes, GramSite, Jabua, JDCP, KEDA Communication Project, Site.
ಭಾರತದ ಅತಿ ದೊಡ್ಡ ಟಿವಿ ಪ್ರಯೋಗ ಯಾವುದು? ಗ್ರಾಮ್ ಸೈಟ್, ಜಬುವಾ, GDCP, ಕೇಡ್ ಕಮ್ಯುನಿಕೇಷನ್ ಪ್ರಾಜೆಕ್ಟ್, ಆಪ್ಷನ್ ಡಿ ಸೈಟ್. ಇದು ಕೂಡ ತುಂಬ ನಮ್ಮ 40 ಟೆಸ್ಟ್ಗಳಲ್ಲಿ ರಿಪೀಟ್ ಆಗಿತ್ತು. ಅದೇ ರೀತಿ ನಮ್ಮ ಪ್ರೀವಿಯಸ್ ವಿಡಿಯೋನಲ್ಲಿ ಕೂಡ ಈ ಪ್ರಶ್ನೆಯನ್ನು ನಾವು ಡಿಸ್ಕಸ್ ಮಾಡಿದ್ವಿ. ದಿಸ್ ಕ್ವಶನ್ ವಾಸ್ ಆಲ್ಸೋ ದೇರ್ ಇನ್ ಅವರ್ ಟೆಸ್ಟ್ ಆ್ಯಂಡ್ ಆಲ್ಸೋ ಇನ್ ಅವರ್ ವಿಡಿಯೋ ಲೆಕ್ಚರ್. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಸೈಟ್. ಇಟ್ ಈಸ್ ದ ಲಾರ್ಜೆಸ್ಟ್ ಟಿವಿ ಎಕ್ಸ್ಪೆರಿಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಸೈಟ್ ಸ್ಟ್ಯಾಂಡ್ಸ್ ಫಾರ್ ಸ್ಯಾಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್. It was experimental satellite communication project launched in the year of 1975 and this site was jointly designed by NASA and ISRO. Yes, NASA stands for Indian Space Research Organization. Sorry, ISRO stands for Indian Space Research Organization. So it was jointly designed by NASA and ISRO. Please remember this. Is site na ಒಂದು ಸೈಟ್ ಸ್ಯಾಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್. ಇದನ್ನು 1975ರಲ್ಲಿ ಲಾಂಚ್ ಮಾಡಲಾಗ್ತದೆ. ಇದು ನಾಸಾ ಮತ್ತು ಇಸ್ರೋ ಎರಡು ಜಾಯಿಂಟ್ ಆಗಿ ಇದನ್ನು ಲಾಂಚನ್ನು ಮಾಡಿದ್ವು. ಎಸ್, ಕ್ವಶನ್ ನಂಬರ್ 34. ದಿ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ NIC launched an instant messaging platform or app on the lines of WhatsApp in February 2021. Identify the app. Option A Sandesh, option B Varta, option C Sahayog, option D Khabar. ರಾಷ್ಟ್ರೀಯ ಮಾಹಿತಿ ಕೇಂದ್ರವು ವಾಟ್ಸಪ್ನ ಮೂಲಕ 2021ರ ಫೆಬ್ರವರಿಯಲ್ಲಿ ತ್ವರಿತ ಹೊಸಗೆಯನ್ನು ಕಳುಹಿಸುವ ವೇದಿಕೆಯನ್ನು ಆರಂಭಿಸಿತು. ಅದರ ಆ್ಯಪನ್ನು ಗುರುತಿಸಿ. ಸಂದೇಶ್, ವಾರ್ತಾ, ಸಹಯೋಗ್, ಖಬರ್. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸಂದೇಶ್. ಇಲ್ಲಿ ಸಂದೇಶ್ ಎಂಬುದು ಸರಿಯಾದ ಉತ್ತರ ಆಗಿದೆ. ಎಸ್, ದ NIC ದಟ್ ಈಸ್ the NIC National Informatics Center or NIC launched an instant messaging platform called Sandesh. It is an alternative to the WhatsApp. ಎಸ್, ಈ NIC ಎಂಬುದು ಸಂದೇಶ್ ಆ್ಯಪನ್ನು ಮೆಸೇಜಿಂಗ್ ಆ್ಯಪನ್ನು ಕಂಡುಹಿಡ್ತದೆ. ಇದು ಒಂದು ಕೂಡ ವಾಟ್ಸಪ್ಗೆ ಅಲ್ಟರ್ನೇಟಿವ್ ಆಗಿ ಬಳಕೆ ಮಾಡ್ಬೋದು. ಕ್ವಶನ್ ನಂಬರ್ 35. ವಾಟ್ ಈಸ್ ಡ್ಯಾಶ್ ಬೋರ್ಡ್? ಇಟ್ ಈಸ್ ಅ ಸ್ಕೋರ್ ಕಾರ್ಡ್, ಇಟ್ ಈಸ್ ಅ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಟೂಲ್, ಹೆಲ್ತ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಟೂಲ್, ಕ್ಲೌಡ್ ಸ್ಟೋರೇಜ್. ಡ್ಯಾಶ್ಬೋರ್ಡ್ ಎಂದರೇನು? ಇದೊಂದು ಸ್ಕೋರ್ ಕಾರ್ಡ್ ಆಗಿದೆ, ಮಾಹಿತಿ ನಿರ್ವಹಣಾ ಸಲಕರಣೆ ಆಗಿದೆ, ಆರೋಗ್ಯ ಮಾಹಿತಿ ನಿರ್ವಹಣಾ ಸಲಕರಣೆ, ಕ್ಲೌಡ್ ಸ್ಟೋರೇಜ್. ಇಲ್ಲಿ ಎಕ್ಸ್ಪ್ಲನೇಷನನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಅ ಡಾಟಾ ಡ್ಯಾಶ್ಬೋರ್ಡ್ ಇಟ್ ಈಸ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಟೂಲ್ ದಟ್ ಯೂಶುವಲಿ ಟ್ರ್ಯಾಕ್ಸ್, ಅನಲೈಸಸ್ ಆ್ಯಂಡ್ ಡಿಸ್ಪ್ಲೇಸ್ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ and also metrics and key data points to monitor the health of the business. Yes, so dashboard is known as the information management tool. So ಇಲ್ಲಿ ಡ್ಯಾಶ್ಬೋರ್ಡ್ ಎಂಬುದು ಏನು ಮಾಡ್ತದೆ? ಇದು ಒಂದು ಮಾಹಿತಿ ನಿರ್ವಹಣಾ ಸಲಕರಣೆಯಾಗಿದೆ. ಆಪ್ಷನ್ ಬಿ ಸರಿಯಾಗಿದೆ. ಕ್ವಶನ್ ನಂಬರ್ 36 to 40. Yes, read the passage given below and answer the questions from 36 to 40. Yes, here the paragraph is given. You can pause the video and read the paragraph, or else I think you are also having question paper with you. You can please read the paragraph and answer the questions. And here I don't want to read the paragraph and waste the time. Directly I have given you answers. Please check it. ಇಲ್ಲಿ ನೀವು ಪ್ಯಾರಾಗ್ರಾಫನ್ನು ಓದಿ ಆನ್ಸರ್ಸನ್ನು ನೀಡಬೇಕಾಗಿದೆ. ನಾನು ಇಲ್ಲಿ ನಿಮಗೆ ನೇರವಾಗಿ ನನಗೆ ಸರಿ ಅನಿಸಿದ ಆನ್ಸರ್ಗಳನ್ನು ನಿಮಗೆ ನೀಡಿದ್ದೀನಿ. ನೀವು ಕೂಡ ಇನ್ನೊಂದು ಸಾರಿ ಪ್ಯಾರಾಗ್ರಾಫನ್ನು ಓದಿ ಸರಿಯಾದ ಉತ್ತರಗಳನ್ನು ನೋಡಿ. ಕೆಲವೊಂದು ಸಾರಿ ಉತ್ತರಗಳಲ್ಲಿ ನಾನು ನೀಡಿರೋ ಉತ್ತರಗಳು ಪರ್ಫೆಕ್ಟಾಗಿ ಕರೆಕ್ಟಾಗಿವೆ ಅಂತ ಹೇಳೋಕೆ ಬರೋದಿಲ್ಲ. ಕೆಲವೊಂದು ಸಾರಿ ಕೀ ಆನ್ಸರ್ ಬಂದ ತಕ್ಷಣ ಹೆಚ್ಚು ಕಡಿಮೆನೂ ಆಗ್ಬೋದು. ಎಸ್, 36. ವಿಚ್ ಇಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಟೈಟಲ್ ಫಾರ್ ದಿ ಅಬೌವ್ ಪ್ಯಾಸೇಜ್? ಮೇಲಿನ ವಾಕ್ಯವೃಂದಕ್ಕೆ ಅತ್ಯಂತ ಸಮರ್ಪಕವಾದ ಶೀರ್ಷಿಕೆ ಯಾವುದು? ಎಸ್, ಇಲ್ಲಿ ನನ್ನ ಪ್ರಕಾರ ಈ ಒಂದು ಪ್ಯಾರಾಗ್ರಾಫ್ಗೆ ಹೊಂದುವಂಥ ಶೀರ್ಷಿಕೆ ಅಂತಂದರೆ ಮಹಿಳಾ ಸಬಲೀಕರಣಕ್ಕೆ ಗೆಲುವು. ಎಸ್, ಇನ್ ಮೈ ಒಪಿನಿಯನ್ ಹಿಯರ್ ದ ಅಪ್ರೋಪ್ರಿಯೇಟ್ ಟೈಟಲ್ ಫಾರ್ ದಿಸ್ ಪ್ಯಾಸೇಜ್ ಈಸ್ ಆಪ್ಷನ್ ಬಿ, ವಿನ್ ಫಾರ್ ವುಮೆನ್ಸ್ ಎಂಪವರ್ಮೆಂಟ್, ಬಿಕಾಸ್ ದಿಸ್ ಪ್ಯಾರಾಗ್ರಾಫ್ ಈಸ್ ಸ್ಪೀಕಿಂಗ್ ಅಬೌಟ್ ವುಮೆನ್ಸ್ ಎಂಪವರ್ಮೆಂಟ್. ಸೊ ಐ ಥಿಂಕ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲೆಟ್ us check after the key answers. Question number 37. What does the passage say about women's rights to air their grievances? Option A, MJ Akbar's reputation should also be protected. Option B, women can use social media platforms. Option C, women shall use law enforcement mechanisms. Option D, women have special privileges in sexual harassment offenses. ತಮ್ಮ ಅಳಲನ್ನು ಪ್ರಸಾರ ಮಾಡುವ ಮಹಿಳೆಯರ ಹಕ್ಕುಗಳ ಬಗ್ಗೆ ಈ ವಾಕ್ಯವೃಂದ ಏನನ್ನು ಹೇಳುತ್ತದೆ? ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ವುಮೆನ್ ಕ್ಯಾನ್ ಯೂಸ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್. ಎಸ್, ಮಹಿಳೆಯರು ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನು ಬಳಸ್ಕೊಳ್ಬಹುದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 37.
sorry 38, what did the court say about sexual harassment and work at workplaces? um, Act, prevention, prohibition and redressal act. Yes, what the passage is saying about the prevention, prohibition and redressal act. ಎಸ್, ಕೆಲಸದ ಸ್ಥಳಗಳಲ್ಲಿನ ಲೈಂಗಿಕ ಕಿರುಕುಳ ಕಾಯ್ದೆಯ ಬಗ್ಗೆ ನ್ಯಾಯಾಲಯ ಏನನ್ನ ಹೇಳಿದೆ? ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಇಟ್ ಹ್ಯಾಸ್ ಕ್ರಿಮಿನಲೈಸ್ಡ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸಸ್. ಇದು ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳವನ್ನು ಅಪರಾಧೀಕರಿಸಿದೆ. ಕ್ವೆಶ್ಚನ್ ನಂಬರ್ 39, ವಾಟ್ ಈಸ್ ದ ಎಸೆನ್ಸ್ ಆಫ್ ಜಡ್ಜ್ಮೆಂಟ್? ತೀರ್ಪಿನ ಸಾರಾಂಶವೇನು? ಎಸ್, ಹಿಯರ್ in my opinion the right answer is option A. Criminal defamation case doesn't curtail women's right to complain. ಕ್ರಿಮಿನಲ್ ಮಾನಹಾನಿ ಪ್ರಕರಣವು ದೂರು ನೀಡುವ ಮಹಿಳೆಯರ ಹಕ್ಕನ್ನು ಮೊಟಕುಗೊಳಿಸುವುದಿಲ್ಲ. ಸೊ ಎ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 40, ವಿಚ್ ಆಫ್ ದ ಫಾಲೋವಿಂಗ್ ಡಿಡ್ ನಾಟ್ ಫೈಂಡ್ ಎನಿ ಮೆನ್ಷನ್ ಇನ್ ದ ವರ್ಡಿಕ್ಟ್ ಆಸ್ ಪರ್ ದಿ ಪ್ಯಾಸೇಜ್? ವಾಕ್ಯವೃಂದದ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದನ್ನು ತೀರ್ಪಿನಲ್ಲಿ ಉಲ್ಲೇಖಿಸಲಾಗಿಲ್ಲ? The right answer is option D. Reputation of the observer cannot be protected at the cost of life and dignity of women. ಮಹಿಳೆಯ ಜೀವನ ಮತ್ತು ಘನತೆಯ ವೆಚ್ಚ ತೆತ್ತು ನಿಂದಿಸುವವರ ಪ್ರಸಿದ್ಧಿಯು ರಕ್ಷಿಸಲ್ಪಡುವುದಿಲ್ಲ. Yes, question number 41 to 45 are related to data interpretation. Here answer the questions from 41 to 45 based on the data given below. Yes, here one table is there and also one pie chart is given. A is 35%, B is 40%, C is 25%, and there are 3 companies are there, and officers and workers ratio is 1:35 in company A, in company B 1:20, in company C 1:15. Total workers 1200. ಎಸ್, ನಿರ್ದೇಶನ ಕೆಳಗೆ ನೀಡಲಾಗಿರುವ ದತ್ತಾಂಶವನ್ನು ಆಧಾರವಾಗಿಟ್ಟುಕೊಂಡು 41ರಿಂದ 45ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಎ ಬಿ ಸಿ 35%, 25%, 40%. ಅದೇ ರೀತಿ ಕಂಪನಿ ಎ ಬಿ ಸಿ ಅಧಿಕಾರಿಗಳು ಮತ್ತು ಕಾರ್ಮಿಕರ ರೇಷಿಯೋ 1:35, 1:20, 1:15. ಒಟ್ಟು ಕಾರ್ಮಿಕರು ಎಷ್ಟಿದ್ದಾರೆ? 1200. ಎಸ್, ಆನ್ ದ ಬೇಸಿಸ್ ಆಫ್ ದಿಸ್ ಇನ್ಫಾರ್ಮೇಷನ್ ವಿ ಹ್ಯಾವ್ ಟು ಸಾಲ್ವ್ 5 ಕ್ವಶನ್ಸ್. ಈ ಒಂದು ದತ್ತಾಂಶಗಳನ್ನು ಆಧಾರವಾಗಿಟ್ಟುಕೊಂಡು ನಾವು ಇಲ್ಲಿ ಏನು ಮಾಡಬೇಕಾಗಿದೆ? 5 ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕಾಗಿದೆ. ಶೋ ಬಿಟ್ವೀನ್ ಟೋಟಲ್ ನಂಬರ್ ಆಫ್ ವರ್ಕರ್ಸ್ ಇನ್ ಕಂಪ್ನಿ ಎ ಆ್ಯಂಡ್ ಕಂಪ್ನಿ ಬಿ to the total number of officers in company A and company B. Yes, we have to find the ratio between total number of workers in company A and B and total number of officers in company A and B. ಕಂಪನಿ ಎ ಮತ್ತು ಕಂಪನಿ ಬಿ ಯಲ್ಲಿನ ಒಟ್ಟು ಕಾರ್ಮಿಕರ ಸಂಖ್ಯೆ ಹಾಗೂ ಕಂಪನಿ ಎ ಮತ್ತು ಕಂಪನಿ ಬಿ ಯಲ್ಲಿನ ಒಟ್ಟು ಅಧಿಕಾರಿಗಳ ಸಂಖ್ಯೆ ಅನುಪಾತವನ್ನು ನಾವಿಲ್ಲಿ ಕಂಡುಹಿಡಿಯಬೇಕಾಗಿದೆ. ಸೊ ಲೆಟ್ ಅಸ್ ಸಾಲ್ವ್ ಇಟ್. ಫಸ್ಟ್ ವಿ ಹ್ಯಾವ್ ಟು ಫೈಂಡ್ total number of workers in all the 3 companies and total number of officers in all the 3 companies. Here total number of workers in company A is 35% and the total number of workers are 1200. So total number of workers in company A is, it is given 35%. So 35 divided by 100 into 1200, it is 420. So in company A how many workers are there? 420. ಸೊ ಕಂಪ್ನಿ ಎನಲ್ಲಿ 420 ಜನ ವರ್ಕರ್ಸ್ ಇದ್ದಾರೆ. ಸೊ ಟೋಟಲ್ ನಂಬರ್ ಆಫ್ ವರ್ಕರ್ಸ್ ಇನ್ ಕಂಪ್ನಿ ಬಿ ಇಟ್ ಈಸ್ ಗಿವನ್ 40%. ಸೊ 40 ಡಿವೈಡೆಡ್ ಬೈ 100 ಮಲ್ಟಿಪ್ಲೈಡ್ ಬೈ 1200. ಸೊ ದೇರ್ ಆರ್ 480 ವರ್ಕರ್ಸ್ ಆರ್ ದೇರ್ ಇನ್ ಕಂಪ್ನಿ ಬಿ. ಕಂಪ್ನಿ ಬಿನಲ್ಲಿ 480 ಜನ ವರ್ಕರ್ಸ್ ಇದ್ದಾರೆ. ಸೊ ಟೋಟಲ್ ನಂಬರ್ ಆಫ್ ವರ್ಕರ್ಸ್ ಇನ್ ಕಂಪ್ನಿ ಸಿ ಇಟ್ ಈಸ್ ಗಿವನ್ 25%. So 25 divided by 100 multiplied by 1200, that is 300. Total 300 workers are there in company C. And we have to find total number of officers in company A and B. So let us see total number of officers in company A. And here the ratio is given. Yes, total number officers to workers ratio in company A is 1:35. So 1:35. And we know how many workers are there in company A? 420. So 1:35 and A we don't know. For 35 workers there is 1 officer. Okay, for 35 workers there is 1 officer, and for 420 workers how many officers are there? We don't know. So 1:35 it is given in this table, and here in place of 35 we have to write 420 because there are 420 workers are there in company A. So A is to 420. A we don't know how many officers are there for 420 workers, we don't know. So let us keep it A.
ಸೊ ಇಲ್ಲಿ ಟೇಬಲ್ನಲ್ಲಿ ಕೊಟ್ಟಿದ್ದಾರೆ ರೇಷಿಯೋ 1:35 ಅಂತ ಅದನ್ನು ಬರೆದ್ವಿ. ಆಮೇಲೆ A:420 ಅಂತಂದರೆ ಅಲ್ಲಿ 420 ಜನ ವರ್ಕರ್ಸ್ ಇದ್ದಾರೆ. 420 ವರ್ಕರ್ಸ್ಗೆ ಎಷ್ಟು ಜನ ಆಫೀಸರ್ ಇದ್ದಾರೆ ನಮ್ಗೆ ಗೊತ್ತಿಲ್ಲ. ಸೊ ಇದನ್ನು A ಅಂತ ಬರ್ಕೊಳ್ಳೋಣ. ಸೊ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ 1:420 is equal to 35 into A. So now A is equal to 1:420 divided by 35. So the answer will be 12. So there are 12 officers are there for 420 workers. In the same way, ಸೊ ಹೀಗಾಗಿ ಇಲ್ಲಿ ಕಂಪ್ನಿ ಏನಲ್ಲಿ 420 ಜನ ವರ್ಕರ್ಸ್ಗೆ 12 ಜನ ಆಫೀಸರ್ಸ್ ಇದ್ದಾರೆ. ಇನ್ ದ ಸೇಮ್ ವೇ ಟೋಟಲ್ ನಂಬರ್ ಆಫ್ ಆಫೀಸರ್ಸ್ ಇನ್ ಕಂಪ್ನಿ ಬಿ, ದ ರೇಷಿಯೋ ಇಸ್ 1:20 and the workers are workers in company B is 480. So B is to 480. B, because we don't know how many officers are there for 480 workers. So B is to 480. Again cross multiplication. 1 into 480 is equal to 20 into B. So B is equal to 1 into 480 divided by 20. So it will be 24. So 24 officers are there in company B for 480 workers. In the same way total number of officers in company company C, ಅದೇ ರೀತಿ ಕಂಪನಿ ಸಿ ನಲ್ಲಿ ಎಷ್ಟು ಜನ ಆಫೀಸರ್ಸ್ ಇದ್ದಾರೆ, ದ ರೇಷಿಯೋ ಇಸ್ 1:15. ಸೊ 1:15 and C is to 300 because 300 workers are there in company C. So 1:15 and C is to 300. Again cross multiplication 1 into 300 is equal to 15 into C. So C is equal to 1 into 300 divided by 15. The right answer is option C. Right answer is 20. There are 20 officers are there in company C. Now the question is, find the ratio between total number of workers in company A and B to the total number of officers in company A and B. We have to find the ratio. ನಾವಿಲ್ಲಿ ಏನು ಕಂಡುಹಿಡಬೇಕಾಗಿದೆ, ಕಂಪನಿ ಎ ಮತ್ತು ಬಿ ನಲ್ಲಿರುವ ಒಟ್ಟು ಕಾರ್ಮಿಕರ ಸಂಖ್ಯೆ ಮತ್ತು ಕಂಪನಿ ಎ ಮತ್ತು ಬಿ ನಲ್ಲಿರುವ ಒಟ್ಟು ಆಫೀಸರ್ಸ್ಗಳ ಅಧಿಕಾರಿಗಳ ಸಂಖ್ಯೆ ಅನುಪಾತವನ್ನು ಕಂಡುಹಿಡಬೇಕಾಗಿದೆ. ಸೊ ಟೋಟಲ್ ನಂಬರ್ ಆಫ್ ವರ್ಕರ್ಸ್ ಇನ್ ಕಂಪನಿ ಎ ಆ್ಯಂಡ್ ಬಿ. In company A there are 480 workers. In company B there are 480 workers. So 420 plus 480 is equal to 900. ಎಸ್, ಕಂಪ್ನಿ ಎ ಮತ್ತು ಬಿ ನಲ್ಲಿರೋ ಒಟ್ಟು ವರ್ಕರ್ಸ್ಗಳ ಸಂಖ್ಯೆ ಅಂದರೆ ಕಾರ್ಮಿಕರ ಸಂಖ್ಯೆ. ಕಂಪ್ನಿ ಎ ನಲ್ಲಿ 420, ಕಂಪ್ನಿ ಬಿ ನಲ್ಲಿ 480, ಎರಡು ಸೇರಿ ದೇರ್ ಆರ್ 900 ವರ್ಕರ್ಸ್ ಆರ್ ದೇರ್ ಇನ್ ಕಂಪ್ನಿ ಎ ಆ್ಯಂಡ್ ಬಿ. ಕಂಪ್ನಿ ಎ ಮತ್ತು ಬಿ ಎರಡರಲ್ಲಿಯೂ 900 ಜನ ವರ್ಕರ್ಸ್ ಇದ್ದಾರೆ. ಸೊ ಟೋಟಲ್ ನಂಬರ್ ಆಫ್ ಆಫೀಸರ್ಸ್ ಇನ್ ಕಂಪ್ನಿ ಎ ಆ್ಯಂಡ್ ಬಿ, ಎ ಆ್ಯಂಡ್ ಬಿ ನಲ್ಲಿರುವ ಅಧಿಕಾರಿಗಳ ಸಂಖ್ಯೆ. ಎಸ್, ಹಿಯರ್ ವಿ ಹ್ಯಾವ್ ಫೌಂಡ್ ಇಟ್. ಇಲ್ಲಿ ಕಂಡುಹಿಡಿದಿದ್ದೀವಿ. ಇನ್ ಎ 12 ಆಫೀಸರ್ಸ್ ಆರ್ ದೇರ್, ಇನ್ ಬಿ 24 ಆಫೀಸರ್ಸ್ ಆರ್ ದೇರ್. ಸೊ 12 plus 24 36 ಆಫೀಸರ್ಸ್ ಆರ್ ದೇರ್ ಇನ್ ಎ ಆ್ಯಂಡ್ ಬಿ. ಎ ಮತ್ತು ಎರಡರಲ್ಲಿ ಕೂಡ 36 ಜನ ಏನಿದ್ದಾರೆ ಆಫೀಸರ್ಸ್ ಇದ್ದಾರೆ. ಸೊ 900 is to 36. ವಿ ಹ್ಯಾವ್ ಟು ಫೈಂಡ್ ದ ರೇಷಿಯೋ. ನಾವು ಇಲ್ಲಿ ಅನುಪಾತವನ್ನು ಕಂಡುಹಿಡಬೇಕಾಗಿದೆಯಲ್ಲ, ಸೊ ಅದಕ್ಕೆ 900 is to 36 ಅಂತ ಬರಿತೀವಿ. ಅದೇ ರೀತಿ ಇಲ್ಲಿ 900 ಇದೆ, 900 900, 9 4 36, 900 900, 9 4 36. Again in the next step 4 1 4, 4 25 100. So 25 is to 1 is the right answer. ಹೀಗಾಗಿ ಇಲ್ಲಿ ಅನುಪಾತ ಎಷ್ಟು ಬರ್ತದೆ, 25 is to 1. The ratio is 25 is to 1. Option A is the correct answer. Let us move to the next question. Question number 42. Total number of employees in company B exceeds the total number of employees in company C by. 4 options are given here. ಕಂಪನಿ ಬಿ ಯಲ್ಲಿರುವ ಒಟ್ಟು ಉದ್ಯೋಗಿಗಳ ಸಂಖ್ಯೆಯು ಕಂಪನಿ ಸಿ ಯಲ್ಲಿನ ಒಟ್ಟು ಉದ್ಯೋಗಿಗಳ ಸಂಖ್ಯೆಗಿಂತ ಡ್ಯಾಶ್ ರಷ್ಟು ಹೆಚ್ಚಿದೆ. ಇಲ್ಲಿ ಉದ್ಯೋಗಿಗಳಂತಂದರೆ ಎಲ್ಲರೂ ಬಂದರು, ವರ್ಕರ್ಸ್ ಮತ್ತು ಆಫೀಸರ್ಸ್. ಹಿಯರ್ ಎಂಪ್ಲಾಯೀಸ್ ಮೀನ್ಸ್ ಬೋತ್ ಆಫೀಸರ್ಸ್ ಆ್ಯಂಡ್ ಆಲ್ಸೋ workers. So let us see. Yes, total number of employees in company B, because the question is total number of employees in company B exceeds the total number of employees in company C. B ನಲ್ಲಿರೋ ಒಟ್ಟು ಉದ್ಯೋಗ ಸಂಖ್ಯೆಯು ಸಿ ನಲ್ಲಿನ ಒಟ್ಟು ಉದ್ಯೋಗದ ಸಂಖ್ಯೆಗಿಂತ ಎಷ್ಟು ಹೆಚ್ಚಿದೆ. ಸೊ ದ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಕಂಪ್ನಿ ಬಿ ಆರ್ 480 are workers plus 24 are officers. So total number of employees are 504. In the same way B ನಲ್ಲಿ ಕಂಪ್ನಿ ಬಿ ನಲ್ಲಿ ಒಟ್ಟು ಎಂಪ್ಲಾಯೀಸ್ ಎಷ್ಟು, 480 ಕಾರ್ಮಿಕರು, 24 ಆಫೀಸರ್ಸ್, ಟೋಟಲ್ 504. In the same way total number of employees in company C, 300 are workers
ಪ್ಲಸ್ 20 ಆರ್ ಆಫೀಸರ್ಸ್. ಸಿ ನಲ್ಲಿ 300 ಜನ ಕಾರ್ಮಿಕರಿದ್ದಾರೆ, 20 ಜನ ಆಫೀಸರ್ಸ್ ಇದ್ದಾರೆ. ಸೊ ಟೋಟಲ್ 320. ಸೊ ದ ಡಿಫ್ರೆನ್ಸ್ ಇಸ್ 504 minus 320. ದ ಡಿಫ್ರೆನ್ಸ್ ಇಸ್ 184. So 184 is the correct answer. So here total number of employees in company B exceeds the total number of employees in company C by 184. ಹೀಗಾಗಿ ಕಂಪನಿ ಬಿ ನಲ್ಲಿರುವ ಉದ್ಯೋಗಿಗಳ ಸಂಖ್ಯೆ ಕಂಪನಿ ಸಿ ಅಲ್ಲಿರುವ ಉದ್ಯೋಗಿಗಳ ಸಂಖ್ಯೆಗಿಂತ 184ರಷ್ಟು ಹೆಚ್ಚಿಗೆ ಇದೆ. ಕ್ವೆಶ್ಚನ್ ನಂಬರ್ 43. ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಆಫೀಸರ್ಸ್ ಇನ್ ದ 3 ಕಂಪನೀಸ್? 3 ಕಂಪನಿಗಳಲ್ಲಿರುವ ಅಧಿಕಾರಿಗಳ ಸಂಖ್ಯೆ ಎಷ್ಟು? ತುಂಬಾ ಈಸಿ ಕ್ವಶನ್ ಕೊಟ್ಟಿದ್ದಾರೆ. ನೀವು ಇದನ್ನು ಸ್ವಲ್ಪ ಕಂಡು ಹಿಡ್ಕೊಂಡ್ರೆ ಎಸ್ ಈ ಒಂದು ಕ್ಯಾಲ್ಕುಲೇಷನನ್ನು ಇಲ್ಲಿ ಮಾಡಿದರೆ ಎಸ್ ಟೋಟಲ್ ನಂಬರ್ ಆಫ್ ವರ್ಕರ್ಸ್ ಇನ್ ಎ ಬಿ ಆ್ಯಂಡ್ ಸಿ ಆ್ಯಂಡ್ ಟೋಟಲ್ ನಂಬರ್ ಆಫ್ ಆಫೀಸರ್ಸ್ ಇನ್ ಎ ಬಿ ಆ್ಯಂಡ್ ಸಿ ಯು ಕ್ಯಾನ್ ಈಸಿಲಿ ಸಾಲ್ವ್ ಆಲ್ ದ ಕ್ವಶನ್ಸ್. ನೀವು ಕಂಪ್ನಿ ಎ ಬಿ ಸಿನಲ್ಲಿ ಎಷ್ಟು ಜನ ವರ್ಕರ್ಸ್ ಇದ್ದಾರೆ, ಈ ಕಂಪ್ನಿ ಎ ಬಿ ಸಿನಲ್ಲಿ ಎಷ್ಟು ಜನ ಆಫೀಸರ್ಸ್ ಇದ್ದಾರೆ, ಇದನ್ನು ನಾವು ಬಿಡಿಸ್ಕೊಂಡ್ರೆ ಸಾಕು, ಎಲ್ಲ ಪ್ರಶ್ನೆಗಳನ್ನು ಸರಳವಾಗಿ ಬಿಡಿಸ್ಬೋದು. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಆಫೀಸರ್ಸ್ ಇನ್ 3 ಕಂಪನೀಸ್ ಅಂತ ಕೇಳಿದ್ದಾರೆ. ಸೊ ಟೋಟಲ್ ನಂಬರ್ ಆಫ್ ಆಫೀಸರ್ಸ್ ಇನ್ 3 ಕಂಪನೀಸ್, 3 ಕಂಪನಿಗಳಲ್ಲಿರುವ ಅಧಿಕಾರಿಗಳ ಸಂಖ್ಯೆ. ವೆರಿ ಈಸಿ. ಇನ್ ಕಂಪನಿ ಎ ದೇರ್ ಆರ್ 12 ಆಫೀಸರ್ಸ್, ಇನ್ ಕಂಪನಿ ಬಿ ದೇರ್ ಆರ್ 24 ಆಫೀಸರ್ಸ್, ಇನ್ ಕಂಪನಿ ಸಿ ದೇರ್ ಆರ್ 20 ಆಫೀಸರ್ಸ್. ಟೋಟಲ್ 56 ಆಫೀಸರ್ಸ್. ಕಂಪ್ನಿ ಎ ನಲ್ಲಿ 12 ಜನ ಆಫೀಸರ್ಸ್ ಇದ್ದಾರೆ, ಕಂಪ್ನಿ ಬಿ ನಲ್ಲಿ 24 ಜನ ಆಫೀಸರ್ಸ್ ಇದ್ದಾರೆ, ಕಂಪ್ನಿ ಸಿ ನಲ್ಲಿ 20 ಜನ ಆಫೀಸರ್ಸ್ ಇದ್ದಾರೆ. ಟೋಟಲ್ ಆಗಿ 56 ಜನ ಆಫೀಸರ್ಸ್ ಇದ್ದಾರೆ. ಸೊ ಹಿಯರ್ ಆಪ್ಷನ್ ಎ 56 ಇಸ್ ದ ಕರೆಕ್ಟ್ ಆನ್ಸರ್. Question number 44. The difference between total number of employees in company A and company C is the difference between total number of employees in company A and company C. ಸೊ ಕಂಪನಿ ಎ ಮತ್ತು ಕಂಪನಿ ಸಿ ಯಲ್ಲಿನ ಉದ್ಯೋಗಿಗಳ ಒಟ್ಟು ಸಂಖ್ಯೆಯಲ್ಲಿನ ವ್ಯತ್ಯಾಸ ಎಷ್ಟು? ಸೊ ಇದನ್ನು ಕೂಡ ನಾವು ಸರಳವಾಗಿ ಕಂಡುಹಿಡಿಬಹುದು. ಸೊ ಎಂಪ್ಲಾಯೀಸ್ ಇನ್ ಕಂಪನಿ ಎ, yes, total number of employees in company A 420 workers plus 12 officers. 420 workers ಇದ್ದಾರೆ, 12 ಜನ ಆಫೀಸರ್ಸ್ ಇದ್ದಾರೆ. ಟೋಟಲ್ 432 employees are there in company A. In the same way in company B 300 workers plus 300 workers plus 20 officers. So total 320 are there. Now the difference is 432 minus 320, it is 112. So here 112, option B is the right answer. Option B ಏನಾಗಿದೆ? ಸರಿಯಾಗಿದೆ. Question number 45. The difference in the number of officers in company B and company C is. ಎಸ್ ಕಂಪನಿ ಬಿ ಮತ್ತು ಕಂಪನಿ ಸಿ ಯಲ್ಲಿನ ಅಧಿಕಾರಿಗಳ ಸಂಖ್ಯೆಯಲ್ಲಿನ ವ್ಯತ್ಯಾಸ ಎಷ್ಟಿದೆ? ಡಿಫ್ರೆನ್ಸ್ ಬಿಟ್ವೀನ್ ನಂಬರ್ ಆಫ್ ಆಫೀಸರ್ಸ್ ಇನ್ ಕಂಪನಿ ಬಿ and number of officers in company C. Yes, number of officers in company B, total number of officers in company B are 24 and total number of officers in company C is 20. So 20 minus 20 is 4. ಎ ಬಿ ಯಲ್ಲಿನ ಆಫೀಸರ್ಗಳ ಸಂಖ್ಯೆ ಎಷ್ಟು? 24. ಸಿ ಯಲ್ಲಿನ ಆಫೀಸರ್ಗಳ ಸಂಖ್ಯೆ 20. ಸೊ ಡಿಫ್ರೆನ್ಸ್ ಎಷ್ಟು ಬಂತು? 4. ಸೊ ಹಿಯರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Yes, the next question is 46. Question number 46. Assertion and reasoning. Here assertion is formal communication. Yes, formal communication tends to be fast and flexible. Yes, formal communication formal communication will not be fast and flexible. Informal communication is very fast and flexible. Yes, so formal communication will follow some hierarchy. So it is not so fast and it is also not a flexible. So here assertion is wrong. The reason is formal communication is systematic and orderly flow of information. Yes, this is true here. So here assertion is true but the reason is false. So option C is the correct answer. Assertion is false and the reason is true. So here option D is the right answer. Here assertion is false but the reason is true. ಇಲ್ಲಿ ಔಪಚಾರಿಕ assertion ಪ್ರತಿಪಾದನೆ ಏನು ಹೇಳ್ತಾ ಇದೆ? ಔಪಚಾರಿಕ ಸಂವಹನವು ತ್ವರಿತ ಹಾಗೂ ಹೊಂದಿಕೊಳ್ಳುವಂಥದ್ದು. ಇದು ತಪ್ಪಾಗಿದೆ. ಔಪಚಾರಿಕ ಸಂವಹನ ಯಾವಾಗಲೂ ತ್ವರಿತವಾಗಿರುವುದಿಲ್ಲ ಮತ್ತು ಇದು ಹೊಂದಿಕೊಳ್ಳುವುದಿಲ್ಲ.
ರೀಸನ್ ಏನಿದೆ ಕಾರಣ ಔಪಚಾರಿಕ ಸಂವಹನವು ಒಂದು ಮಾಹಿತಿಯ ವ್ಯವಸ್ಥಿತವಾದ ಕ್ರಮಬದ್ಧವಾದ ಹರಿವು, ಇದು ಏನಾಗಿದೆ ಸರಿಯಾಗಿದೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ. ಎ ಎಂಬುದು ಸುಳ್ಳಾಗಿದೆ, ಆರ್ ಎಂಬುದು ಸರಿಯಾಗಿದೆ. Yes, formal communication means refers to the flow of official information through proper and predefined channels. For example, in college the information will flow from principal to management to principal to staff members, from staff member to students. ಇದಕ್ಕೆ ಏನಂತೀವಿ ನಾವು ಫಾರ್ಮಲ್ ಕಮ್ಯುನಿಕೇಷನ್. ಅಂದರೆ ಇದು ಫಾಸ್ಟ್ ಆಗಿರೋದಿಲ್ಲ. ಮೊದಲು ಮ್ಯಾನೇಜ್ಮೆಂಟ್ನಿಂದ ಪ್ರಿನ್ಸಿಪಲ್ಗೆ ಮಾಹಿತಿ ಬರ್ತದೆ, ಪ್ರಿನ್ಸಿಪಲ್ನಿಂದ ಸ್ಟಾಫ್ ಮೆಂಬರ್ಸ್ಗೆ ಮಾಹಿತಿ ಬರ್ತದೆ, ಅದೇ ರೀತಿ ಸ್ಟಾಫ್ ಮೆಂಬರ್ಸ್ನಿಂದ ವಿದ್ಯಾರ್ಥಿಗಳಿಗೆ ಮಾಹಿತಿ ಹೋಗ್ತದೆ. ಎಸ್, ಕ್ವೆಶ್ಚನ್ ನಂಬರ್ 47. ದಿ ಮೋಡ್ ಆಫ್ ಕಮ್ಯುನಿಕೇಷನ್ that involves a single source transmitting information to large group, diversified, heterogeneous and also dispersed audience simultaneously, it is called the mode of communication that involves a single source of transmitting to large, diversified, heterogeneous, dispersed audience simultaneously is called group communication, mass communication, interpersonal, public communication. ಏಕಕಾಲದಲ್ಲಿ ಬೃಹತ್ತಾದ ವೈವಿಧ್ಯಮಯವಾದ ವಿವಿಧ ಸ್ವರೂಪದ ಮತ್ತು ಚದುರಿ ಹೋಗಿರುವ ಪ್ರೇಕ್ಷಕರಿಗೆ ಏಕೈಕ ಮೂಲದಲ್ಲಿ ಮಾಹಿತಿಯನ್ನು ರವಾನಿಸುವ ಸಂವಹನದ ವಿಧಾನ ಗುಂಪು ಸಂವಹನ, ಸಮೂಹ ಸಂವಹನ, ಆಂತರಿಕ ಸಂವಹನ, ಸಾರ್ವಜನಿಕ ಸಂವಹನ. ಎಸ್, ಈ ಕ್ವಶನ್ ಕೂಡ ನಮ್ಮ ಮಾಕ್ ಟೆಸ್ಟ್ನಲ್ಲಿ ರಿಪೀಟ್ ಆಗಿದೆ ಮತ್ತು ನಮ್ಮ ವಿಡಿಯೋ ಲೆಕ್ಚರ್ಸ್ನಲ್ಲಿ ಕೂಡ ರಿಪೀಟ್ ಆಗಿತ್ತು ಇದು ಕೂಡ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮಾಸ್ ಕಮ್ಯುನಿಕೇಷನ್. ದಿಸ್ ಕ್ವಶನ್ ಆಲ್ಸೋ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಅಟೆಂಡೆಡ್ ಅವರ್ ಮಾಕ್ ಟೆಸ್ಟ್ they have definitely attended this question. So ಸಮೂಹ ಸಂವಹನ ಸರಿಯಾದ ಉತ್ತರ. ಮಾಸ್ ಕಮ್ಯುನಿಕೇಷನ್ is the right answer. Yes, mass communication is the process of imparting and exchanging information through mass media to large segment of the people. Yes, question number 48. Encoding or scrambling data for transmission across a network is known as protection, decryption, encryption, decoding. ಒಂದು ನೆಟ್ವರ್ಕ್ನೊಳಗೆ ಪ್ರಸಾರಕ್ಕಾಗಿ ದತ್ತಾಂಶವನ್ನು ಸಂಕೇತೀಕರಣ ಅಥವಾ ಅಸ್ತವ್ಯಸ್ತಗೊಳಿಸುವುದನ್ನು ಹೀಗೆಂದು ಕರೆಯುತ್ತಾರೆ: ಪ್ರೊಟೆಕ್ಷನ್, ಡಿಕ್ರಿಪ್ಷನ್, ಎನ್ಕ್ರಿಪ್ಷನ್, ಡಿಕೋಡಿಂಗ್. ಎಸ್, ಎನ್ಕೋಡಿಂಗ್ ಡೇಟಾ ಫಾರ್ ಟ್ರಾನ್ಸ್ಮಿಷನ್ ಅಕ್ರಾಸ್ ಅ ನೆಟ್ವರ್ಕ್, ಇಟ್ ಈಸ್ ನೋನ್ ಆಸ್ ದಿ ಡಿಕ್ರಿಪ್ಷನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಒಂದು ನೆಟ್ವರ್ಕ್ನೊಳಗೆ ಪ್ರಸಾರಕ್ಕಾಗಿ ದತ್ತಾಂಶವನ್ನು ಅಸ್ತವ್ಯಸ್ತಗೊಳಿಸುವುದಕ್ಕೆ ಏನಂತೀವಿ ನಾವು? ಡಿಕ್ರಿಪ್ಷನ್. Yes, encoding or scrambling data for transmission across a network is known as the decryption. Please remember it. Question number 49. Ideological codes shape our collective perceptions, consumptions, creations, productions. ಸೈದ್ಧಾಂತಿಕ ಸಂಕೇತಗಳು ನಮ್ಮ ಸಾಮೂಹಿಕ ಡ್ಯಾಶ್ ರೂಪಿಸುತ್ತವೆ: ಗ್ರಹಿಕೆ, ಬಳಕೆ, ರಚನೆ, ಉತ್ಪಾದನೆ. ಎಸ್, ಐಡಿಯಾಲಜಿಕಲ್ ಕೋಡ್ ಶೇಪ್ ಅವರ್ ಪರ್ಸೆಪ್ಷನ್ಸ್. ಸೊ ಆಪ್ಷನ್ ಎ ಗ್ರಹಿಕೆ ಇಲ್ಲಿ ಸರಿಯಾಗಿದೆ. ಎಸ್, ಕ್ವಶನ್ ನಂಬರ್ 50. ವಾಟ್ ಈಸ್ ದ ಟ್ವಿಟರ್ ಹ್ಯಾಂಡಲ್? ಆಪ್ಷನ್ ಎ ಟ್ವೀಟ್, ಆಪ್ಷನ್ ಬಿ ಟ್ವಿಟರ್ URL, ಆಪ್ಷನ್ ಸಿ ಹ್ಯಾಶ್ಟ್ಯಾಗ್, ಆಪ್ಷನ್ ಡಿ ಯೂಸರ್ ನೇಮ್. ಟ್ವಿಟರ್ ಹ್ಯಾಂಡಲ್ ಎಂದರೇನು? ಟ್ವೀಟ್, ಟ್ವಿಟರ್ URL, ಹ್ಯಾಶ್ಟ್ಯಾಗ್, ಯೂಸರ್ ನೇಮ್. ಎಸ್, ಹಿಯರ್ ಟ್ವಿಟರ್ ಹ್ಯಾಂಡಲ್ ಈಸ್ ಯೂಸರ್ ನೇಮ್. ಈ ಟ್ವಿಟರ್ ಹ್ಯಾಂಡಲ್ ಎಂಬುದು ಒಂದು ಯೂಸರ್ ನೇಮ್ ಆಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Yes, a Twitter handle, it is the username that appears at the end of your unique Twitter URL. Yes, please remember, Twitter handle, it is the username that is appearing at the end of your unique Twitter URL. ಎಸ್ ಫ್ರೆಂಡ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಓಕೆ, ಈ ಒಂದು ವಿಡಿಯೋದಲ್ಲಿ ನಾವು 26ರಿಂದ 50ರವರೆಗಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ದೀವಿ. ಅದೇ ರೀತಿ ಫ್ರೆಂಡ್ಸ್, ನಾವು ಕಳೆದ ಬಾರಿ KSET ಪೇಪರ್ 1 ಪ್ರಿಪ್ರೇಷನ್ಗಾಗಿ ಕ್ರ್ಯಾಶ್ ಕೋರ್ಸನ್ನು ಪ್ರಾರಂಭ ಮಾಡಿದ್ವಿ. ನಮ್ಮ ಕ್ರ್ಯಾಶ್ ಕೋರ್ಸನ್ನು ಅಟೆಂಡ್ ಆದರೆ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ, ಸರ್ ಪೇಪರ್ 1 ವಾಸ್ ವೆರಿ ಈಸಿ ಅಂತ ಹೇಳ್ತಿದ್ದಾರೆ. ಸೊ ಮುಂದೆನೂ ಕೂಡ ನೆಕ್ಸ್ಟ್ KSET ಎಕ್ಸಾಮಿನೇಷನ್ಗಾಗಿ ನಾವು ನ್ಯೂ ಕ್ರ್ಯಾಶ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತೀವಿ. ಅದರ ಬಗ್ಗೆ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡ್ತೀನಿ. ನಿಮಗೇನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಅದೇ ರೀತಿ ನೀವೆಲ್ಲರೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಸೇರ್ಕೊಳ್ಬೋದು. ಆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ನಾನು ನಿಮಗೆ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೀನಿ. Yes friends, for our last KSET examination we have provided crash course with notes, with mock test, with video lectures, and in the same way for upcoming KSET examination also we are going to provide crash course, and also this time we are planning to provide
live classes also. So if you want to join, and in upcoming video I'll give you information about our new crash course. If you need any more further information, you can contact this number. Yes, thank you.